ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ನೀಡುವಂತೆ ವಾಟಾಳ್ ಪಕ್ಷದ ವಾಟಾಳ್ ನಾಗರಾಜ್ ಆಗ್ರಹಪಡಿಸಿದ್ದಾರೆ. ಮಂಡ್ಯದಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಈ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. ರಾಷ್ಟ್ರಪತಿಗಳ ಮೂಲಕ ಕೇಂದ್ರ ಸರ್ಕಾರ ಭಾರತ ರತ್ನ ನೀಡಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಇಂದಿನಿಂದಲೂ ಕೂಡ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ನೀಡದೆ ವಂಚನೆ ಮಾಡಲಾಗುತ್ತಿದೆ ಅಂತ ಅವರು ಹೇಳಿದರು. ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ನೀಡಲೇಬೇಕು. ನಾಳೆ ಸಿದ್ಧಗಂಗಾ ಮಠಕ್ಕೆ ರಾಷ್ಟ್ರಪತಿ ಬರ್ತಿದ್ದಾರೆ. ರಾಷ್ಟ್ರಪತಿಯವರು ಅವರ ಸಮಾಧಿಗೆ ಪೂಜೆ ಸಲ್ಲಿಸ್ತಾರೆ. ಪ್ರಾಮಾಣಿಕವಾಗಿ ಶ್ರೀಗಳಿಗೆ ಭಾರತದಿಂದ ಕೊಡಿಸಿ ಅಂತ ಹೇಳಿದರು. ಯಡಿಯೂರಪ್ಪ ಅವರ ಕಾಲದಿಂದಲೂ ಭಾರತ ರತ್ನ ಕೊಡೋಕ್ಕಾಗಿಲ್ಲ. ಯಡಿಯೂರಪ್ಪ CM ಆಗಿ ಉಪಯೋಗಿಸ್ಕೊಂಡ್ರು ಅಷ್ಟೇ. ಪ್ರಧಾನಿಗೆ ಹೇಳಿ ಭಾರತ ರತ್ನ ಕೊಡಿಸ್ಬೇಕು ಅಂತ ವಾಟಾಳ್ ನಾಗರಾಜ್ ಸಲಹೆ ನೀಡಿದರು. ಮತ್ತೊಂದು ಬಹಳ ಇದೇ ಸಂದರ್ಭದಲ್ಲಿ ನಾಳೆ ಸಿದ್ಧಗಂಗಾ ಮಠಕ್ಕೆ ರಾಷ್ಟ್ರಪತಿಯವರು ಬರ್ತಾ ಇದ್ದಾರೆ. ನಾಳೆ ರಾಷ್ಟ್ರಪತಿಯವರು ಬರೋದರಿಂದ ಅಗಲಿದ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳಿಗೆ ಭಾರತ ರತ್ನ ಪ್ರಕಟಣೆ ಮಾಡಲೇಬೇಕು. ರಾಷ್ಟ್ರಪತಿಯವರು ಅವರ ಸಮಾಧಿಗೆ ಪೂಜೆ ಮಾಡುವ ಕಾರ್ಯಕ್ರಮ ಇದೆ. ಪೂಜೆ ಮಾಡಿದರೆ ಪ್ರಾಮಾಣಿಕವಾಗಿ ಇದುವರೆಗೂ ಪ್ರಧಾನಮಂತ್ರಿ ಬಂದರು, ಗೃಹ ಮಂತ್ರಿ ಬಂದು ಕರ್ನಾಟಕ ರಾಜ್ಯದ ಎಲ್ಲ ಆಡಳಿತದಲ್ಲಿರುವ ವ್ಯಕ್ತಿಗಳೆಲ್ಲ ಬಂದಿದ್ದಾರೆ. ಒಂದು ಭಾರತ ರತ್ನ ಕೊಡೋದಕ್ಕೆ ನಿಮ್ಮ ಕೈಲಿ ಶಕ್ತಿ ಇಲ್ಲ, ತಾಕತ್ತಿಲ್ಲ. ಯಡಿಯೂರಪ್ಪನವ್ರ ಕಾಲದಿಂದ ಭಾರತನ ಕೊಡ್ಸೋಕ್ಕಾಗಲಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಆರಾಮಾಗಿ ಕಾಲ ಕಳೆದರು. ಸಿದ್ಧಗಂಗಾ ಮಠನ ಭಾಳ ಉಪಯೋಗಿಸ್ಕೊಂಡ್ರು. ನಾನಿವತ್ತು ಹೇಳ್ತಾ ಇದ್ದೀನಿ, ನಿಮ್ಮ ಯಾರ್ಯಾರು ಮುಖಂಡರುಗಳಿದ್ದೀರಿ ಮಾತನಾಡಿ ರಾಷ್ಟ್ರಪತಿಯವರಿಗೆ ಹೇಳಿ, ಪ್ರಧಾನಿಯವರಿಗೆ ಹೇಳಿ, ಭಾರತ ರತ್ನ ಶಿವಕುಮಾರ ಸ್ವಾಮಿಗಳಿಗೆ ಕೊಡುವ ಹಂತಕ್ಕೆ ಬರಬೇಕು. ಇಲ್ಲ ಅಂದರೆ ಬಹುತೇಕ ಮುಖಂಡರುಗಳು, ಪ್ರಧಾನಿಯ ಕಿವಿ ಎತ್ತರಿರ್ತಕ್ಕಂಥವರು BJPಯ ಮುಖಂಡರುಗಳು, ನಿಮಗೆ ನಿಜವಾಗಲೂ ಪ್ರಾಮಾಣಿಕತೆ ಇದ್ದರೆ, ನಂಬಿಕೆ ಇದ್ದರೆ, ಮಠದ ಬಗ್ಗೆ ಪ್ರೀತಿ ಇದ್ದರೆ ಕೂಡಲೇ ನಾಳೆ ರಾಷ್ಟ್ರಪತಿಯವರ ಕೈಲಿ ನೀವು ಭಾರತ ರತ್ನ ಕೊಡ್ತೇವೆ ಅಂಥೇಳಿ ಪ್ರಕಟಣೆ ಮಾಡಬೇಕು ಅಂಥೇಳಿ ಒತ್ತಾಯ ಮಾಡಿ ಈಗ ಯುದ್ಧ ನಿಲ್ಲಿ ಅಂಥೇಳಿ ಈಡ್ಗಾಯನ್ನು ಹೊಡಿತೇವೆ. ರಾಜ್ಯ ಸರ್ಕಾರವು ಹಿಂದಿ ಏರಿಕೆಯನ್ನು ನಿಷೇಧ ಮಾಡಿರುವ ಹಿನ್ನೆಲೆಯಲ್ಲಿ ಸಕ್ಕರನಾಡು ಮಂಡ್ಯದಲ್ಲಿ ಕನ್ನಡಿಗರ ವಿಜಯೋತ್ಸವ ಎಲ್ಲೆ ಮೀರಿತ್ತು. ರಾಜ್ಯ ಸರ್ಕಾರದ ನಿರ್ಧಾರ ಸ್ವಾಗತಿಸಿ ಕನ್ನಡಿಗರು ವಿಜಯೋತ್ಸವ ಆಚರಿಸಿದರು. ಮಂಡ್ಯದ ರೈತ ಸಭಾಂಗಣದ ಕುವೆಂಪು ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಜೈಕಾರ ಕೂಗಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಕನ್ನಡ ದ್ರೋಹಿ ರಾಜಕಾರಣಿಗಳೇ ಕರ್ನಾಟಕವನ್ನು ಬಿಟ್ಟು ತೊಲಗಿ. ಹಿಂದಿ ಏರಿಕೆಯನ್ನು ಬೆಂಬಲಿಸುವ ರಾಜಕೀಯ ಪಕ್ಷಗಳಿಗೆ ಕೂಗಿ ಧಿಕ್ಕಾರ. ಹಿಂದಿಯನ್ನು ಸಮರ್ಥಿಸುವ ಕನ್ನಡ ದ್ರೋಹಿಗಳಿಗೆ ಹೇಳಿ ಧಿಕ್ಕಾರ. ಹಿಂದಿ ಏರಿಕೆಯನ್ನು ಬೆಂಬಲಿಸುವ ಕನ್ನಡ ದ್ರೋಹಿಗಳಿಗೆ ಕರ್ನಾಟಕದಲ್ಲಿ ಹಿಂದಿ ಏರಿಕೆಯನ್ನು ಬೆಂಬಲಿಸುವ ರಾಜಕೀಯ ನಾಯಕರಿಗೆ ಹೇಳಿ ಧಿಕ್ಕಾರ. ಹಿಂದಿ ಏರಿಕೆಯನ್ನು ಬೆಂಬಲಿಸುವ ನಾಡ ದ್ರೋಹಿಗಳಿಗೆ ಹೇಳಿ ಧಿಕ್ಕಾರ. ಹಿಂದಿ ಏರಿಕೆಯನ್ನು ಬೆಂಬಲಿಸುವ ಕನ್ನಡ ದ್ರೋಹಿಗಳಿಗೆ ಕೂಗಿ ಧಿಕ್ಕಾರ. ತೊಲಗಿರಿ ಹಿಂದಿ ಪ್ರೇಮಿಗಳೇ ತೊಲಗಿರಿ. ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಕನ್ನಡಿಗರಿಂದ ವಿಜಯೋತ್ಸವ ನಡೆಯಿತು. ಬಳಿಕ ಹಿಂದಿ ಏರಿಕೆ ವಿರುದ್ಧ ಬಿಜೆಪಿ ಶಾಸಕರ ಹೇಳಿಕೆ ಹಿನ್ನೆಲೆಯಲ್ಲಿ ಬಿಜೆಪಿಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಯಿತು. ರಾಜ್ಯ ಸರ್ಕಾರ ತೆಗೆದುಕೊಂಡ ನಿರ್ಧಾರ ಸ್ವಾಗತವಾಗಿದ್ದು, ಕನ್ನಡಿಗರ ನಾಡಲ್ಲಿ ಕನ್ನಡ ಭಾಷೆಗೆ ಮೊದಲ ಆದ್ಯತೆ ಇರಬೇಕು. ಹಿಂದಿಯಲ್ಲಿ ಎಷ್ಟು ಮಕ್ಕಳು ಫೇಲ್ ಆಗಿದ್ರು ಬಿಜೆಪಿಯವರು ಹಿಂದಿ ಬಗ್ಗೆ ಮಾತಾಡ್ತಾರೆ, ಅವರಿಗೆ ಮಾತನಾಡೋದಕ್ಕೂ ಬರೆದಿದ್ರು. ರಾಷ್ಟ್ರೀಯ ನಾಯಕರಿಗಾಗಿ ಹಿಂದಿ ಏರಿಕೆ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿದರು. ಏನು ಕರ್ನಾಟಕ ರಾಜ್ಯ ಸರ್ಕಾರ
SLCನಲ್ಲಿ ಹಿಂದಿ ಪರೀಕ್ಷೆಯನ್ನು ಫಲಿತಾಂಶವನ್ನು ಪರಿಗಣಿಸಲ್ಲ ಅಂತ ಹೇಳೋದ್ರ ಮೂಲಕ ಈ ರಾಜ್ಯದ ಲಕ್ಷಾಂತರ ಕನ್ನಡಿಗರ ಮಕ್ಕಳಿಗೆ ಒಂದು ಅನುಕೂಲವಾಗ್ತಕ್ಕಂಥ ಒಂದು ಹಿಂದಿ ಏರಿಕೆಯನ್ನು ತಡೀತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಈ ರಾಜ್ಯ ಸರ್ಕಾರದ ನಿಲುವನ್ನು ನಾವೆಲ್ಲ ಕನ್ನಡ ಪರ ಸಂಘಟನೆಗಳು ಸ್ವಾಗತ ಮಾಡ್ತೀವಿ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ 2 ಭಾಷೆಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರಬೇಕಿದೆ. ಅದರ ಪೂರ್ವಭಾವಿಯಾಗಿ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ಒಳ್ಳೆಯ ತೀರ್ಮಾನವನ್ನು ಕೈಗೊಂಡಿದೆ, ನಾವು ಬೆಂಬಲಿಸ್ತೀವಿ. ಅದೇ ವಿಚಾರದಲ್ಲಿ ಇವತ್ತು ಕೆಲವು ರಾಜಕೀಯ ಪಕ್ಷಗಳ ಮುಖಂಡರು, ಮುಖ್ಯವಾಗಿ ಶೋಭಾ ಕರಂದ್ಲಾಜೆ ಅವರು, ಸುರೇಶ್ ಕುಮಾರ್ ಅವರು, ಬಸವರಾಜ ಹೊರಟ್ಟಿ ಅವರು, ವಿವೇಕಾನಂದ ಅವರು, ಇವರೆಲ್ಲರೂ ಕೂಡ ಹಿಂದಿ ಏರಿಕೆಯನ್ನು ಸಮರ್ಥನೆ ಮಾಡ್ತಿದ್ದಾರೆ. ನಾವು ಇವ್ರು ಕೇಳತಕ್ಕಂಥದ್ದು, ನಿಮ್ಮ ಪಕ್ಷಗಳ ನಿಲುವನ್ನು ಸ್ಪಷ್ಟಪಡಿಸಿ. ಮೊದಲು ನೀವು ಕರ್ನಾಟಕದ ಪರವಾಗಿದ್ದೀರಾ, ಕನ್ನಡಿಗರ ಪರವಾಗಿದ್ದೀರಾ, ಕನ್ನಡದ ಪರವಾಗಿದ್ದೀರಾ, ಅಥವಾ ನಿಮ್ಮ ಹೈಕಮಾಂಡ್ಗಳಿದ್ದಾವಲ್ಲ ದೆಹಲಿನಲ್ಲಿ, ಅವ್ರಿಗೆ ನಿಮ್ಮ ನಿಷ್ಠೆಯನ್ನು ತೋರಲಿಕ್ಕೆ ಈ ಕೆಲಸವನ್ನು ಮಾಡ್ತಿದ್ದೀರಾ? ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ಎಲ್ಲ ರಾಜಕೀಯ ಪಕ್ಷಗಳು ಕರ್ನಾಟಕಕ್ಕೆ, ಕನ್ನಡಕ್ಕೆ, ಕನ್ನಡಿಗರಿಗೆ ನಿಷ್ಠೆಯಿಂದಿರಬೇಕೇ ಹೊರತು ದೆಹಲಿಯ ನಿಮ್ಮ ದೊರೆಗಳಿಗಲ್ಲ. ನಿಮ್ಮನ್ನು ಚುನಾವಣೆಯಲ್ಲಿ ಗೆಲ್ಲಿಸಿ ಕಳಿಸಿರ್ತಕ್ಕಂಥ ಕನ್ನಡಿಗರು, ನಿಮ್ಮನ್ನು ಬೆಂಬಲಿಸಿರ್ತಕ್ಕಂಥ ಕನ್ನಡಿಗರು. ಅದರ ಹೊರತಾಗಿ ನೀವು ಕನ್ನಡದ ಹೊರತಾಗಿ ನೀವು ಏನಾರು ಕನ್ನಡಕ್ಕೆ ದ್ರೋಹ ಬಗೆಯುವಂಥ ಕೆಲಸ, ಹಿಂದಿ ಏರಿಕೆಯನ್ನು ಸಮರ್ಥನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ನಿಮ್ಮನ್ನು ಮನೆಗೆ ಕಳಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಕನ್ನಡದ ಸಾವಿರಾರು ಕಾರ್ಯಕರ್ತರು ಸಿದ್ಧ ಇದ್ದಾರೆ. ಈ ಕೂಡಲೇ ಹಿಂದಿ ಪರವಾಗಿ ಕೊಡ್ತಕ್ಕಂಥ ಹಿಂದಿ ಏರಿಕೆಯನ್ನು ಸಮರ್ಥನೆ ಮಾಡ್ತಕ್ಕಂಥ ನಿಮ್ಮ ಹೇಳಿಕೆಗಳನ್ನ ಕರ್ನಾಟಕ ಸರ್ಕಾರ, ಮಧು ಬಂಗಾರಪ್ಪ ಹಾಗೂ ಕನ್ನಡದ ರಾಮಯ್ಯ ಸಿದ್ದರಾಮಯ್ಯವರು ಕಳೆದ ಸಾಲಿನಲ್ಲಿ 1.5 ಲಕ್ಷಕ್ಕೂ ಅಧಿಕವಾದಂಥ ಗ್ರಾಮೀಣ ಪ್ರದೇಶದ ಮಕ್ಕಳು SLCನಲ್ಲಿ ಹಿಂದಿ ಒಂದು ಸಬ್ಜೆಕ್ಟಿಂದ ಫೇಲ್ ಆಗಿರ್ತಕ್ಕಂಥದ್ದು ಗಮನಿಸಿ, ಇವತ್ತೇನು ಕನ್ನಡದ ಎಲ್ಲ ಹೋರಾಟಗಾರರ ಮನವಿಗೆ ಸ್ವೀಕರಿಸಿ ಇವತ್ತು ಈ ತೀರ್ಪನ್ನು ಕೊಟ್ಟಿದ್ದೀರಿ. ಇದನ್ನು ಕಾಯಮಾಗಿ ಉಳಿಸಿ. ಹಿಂದಿ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯಕ್ಕೆ ಬೇಡ. ಉತ್ತರ ಭಾರತದವರು ನಮ್ಮ ಕನ್ನಡವನ್ನು ಅವರು ಪಾಠದಲ್ಲಿ ಸೇರಿಸಿಲ್ಲ. ಹಾಗಾಗಿ ಅವರ ಭಾಷೆಯನ್ನು ನಾವು ಯಾಕೆ ಸೇರಿಸಬೇಕು? ಹಾಗಾಗಿ ಈ ರಾಜಕೀಯ ಪಕ್ಷಗಳು ಸ್ಪಷ್ಟತೆಯನ್ನು ಕೊಡಬೇಕು. ಇಲ್ಲಿ ಮತ ಬೇಕು, ಇಲ್ಲಿ ಅಧಿಕಾರ ಬೇಕು. ಉತ್ತರ ಭಾರತದವರಿಗೆ ಮಣೆ ಹಾಕುವಂಥ ನಿಮ್ಮ ನಿಲುವನ್ನು ನಾವು ಖಂಡಿಸ್ತೀವಿ. ಕರ್ನಾಟಕದಲ್ಲಿ ಹಿಂದಿ ತರಬಾರದು, ಕೇಂದ್ರ ಸರ್ಕಾರ ಕೂಡ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ MB ನಾಗನಗೌಡ, ಕರ್ವೆ ಜಯರಾಮ್, ಸಂದೇಶ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಬೇಡಿ ಬರುವ ಭಕ್ತರ ಇಷ್ಟಾರ್ಥಗಳನ್ನು ಕರುಣಿಸುವ ತಾಯಿ ಆದಿಪರಾಶಕ್ತಿ ಪಟ್ಟಲದಮ್ಮ ದೇವಿಯ ಶಕ್ತಿಯು ಅಪಾರವಾಗಿದ್ದು, ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಪ್ರಾರ್ಥಿಸಿದರೆ ಕರುಣಿಸಿ ಆಶೀರ್ವಾದ ಮಾಡ್ತಾಳೆ ಅಂತ ಧಾರ್ಮಿಕ ಪ್ರವರ್ತಕರಾದ HP ನಾಗರಾಜ್ ಹೇಳಿದರು. ಕೇರ್ಪೇಟೆ ಪುರಸಭೆ ವ್ಯಾಪ್ತಿಯ ಹೊಸವಳಲು ಗ್ರಾಮದ ಮಾರುತಿ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಆದಿಪರಾಶಕ್ತಿ ಪಟ್ಟಲದಮ್ಮ ದೇವಾಲಯದ ಸಂಪ್ರೋಕ್ಷಣೆ, ಶಿಖರ ಕಳಸ ಸ್ಥಾಪನೆ ಮತ್ತು ಕುಂಭಾಭಿಷೇಕ ಮಹೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದವರು, ಇಂದಿನ ಒತ್ತಡದ ಜೀವನದಲ್ಲಿ ಮಾನವರಾದ ನಾವು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ಹೊಂದಬೇಕಾದರೆ ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವುದು ಅನಿವಾರ್ಯವಾಗಿದೆ ಅಂತ ಹೇಳಿದರು. ದೈನಂದಿನ ಒತ್ತಡದ ಕೆಲಸ ಕಾರ್ಯಗಳ ನಡುವೆ ಬಿಡುವು ಮಾಡಿಕೊಂಡು ದೇವಾಲಯಗಳಿಗೆ ಹೋಗಿ ದೇವರ ದರ್ಶನ ಪಡೆದು ನಿಜವಾದ ಭಕ್ತಿ ಮತ್ತು ಶ್ರದ್ಧೆಯಿಂದ ಪ್ರಾರ್ಥಿಸಿದರೆ ದೇವರ ಅನುಗ್ರಹಕ್ಕೆ ಪಾತ್ರರಾಗುವ ಜೊತೆಗೆ ಮನುಷ್ಯಗೆ ಶಾಂತಿ ಮತ್ತು ನೆಮ್ಮದಿಯನ್ನು ಸುಲಭವಾಗಿ ಪಡೆಯಬಹುದಾಗಿದೆ ಅಂತ ಅವರು ಹೇಳಿದರು. ಈ ಆದಿಪರಾಶಕ್ತಿ ಪಟ್ಟಲದಮ್ಮ ತಾಯಿ ನಮ್ಮ ತಾತ ಮುತ್ತಾತರ ಕಾಲದಿಂದ 100 ವರ್ಷಗಳಿಗೆ ಅಧಿಕವಾಗಿ ಈ ದೇವಿಯಲ್ಲಿ ಉದ್ಭವವಾಗಿ ಹಂತ ಹಂತವಾಗಿ ಈ ದೇವಸ್ಥಾನ ಅಭಿವೃದ್ಧಿ ಹೊಂದಿದೆ. ಈಗ ಕಳಸ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ. ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಕಷ್ಟಗಳಿಂದ ಬಂದು ಸಹ ತಾಯಿ ಎಲ್ಲರನ್ನೂ ಕಾಪಾಡಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿದ್ದಾರೆ. ಈ ಮುಂದೇನು ಸಹ ಈ ಗ್ರಾಮಕ್ಕೆ, ಈ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂದು ಕೇರ್ಪೇಟೆ ಗ್ರಾಮದ ಹೊಸವಳಲು ಗ್ರಾಮದಲ್ಲಿ ಇರುವಂತಹ ಶ್ರೀ ಪಟ್ಲದಮ್ಮ ದೇವಿಯ ಶಿಖರ ಕಲಶ ಸ್ಥಾಪನೆಯೆಂದು ಅಮ್ಮನವರಿಗೆ ಕುಂಭಾಭಿಷೇಕ 3 ದಿನಗಳ ಕಾಲ ನಡೆದ ದೇವತಾ ಕಾರ್ಯಕ್ರಮಗಳು, ಪೂಜೆ, ಪುರಸ್ಕಾರ ಮತ್ತು ಹೋಮ ಹವನಗಳಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ಅನ್ನಪ್ರಸಾದವನ್ನು ಸ್ವೀಕರಿಸಿ ಕೃತಜ್ಞರಾದರು. ದಾನಿಗಳಾದ ಸರೋಜಮ್ಮ, ನಾಗರಾಜು, ಶಿವರಾಜು, ಯೋಗೇಶ್, ವಿನೋದ್ ಕುಮಾರ್, ಲತಾ, ಪ್ರಕಾಶ್, ಪಾಂಡು, ಧನಂಜಯ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮಂಡ್ಯದ ಪೇಟೆ ಬೀದಿಯಲ್ಲಿರುವ ಶ್ರೀ ಶ್ವೇತಾಂಬರ ಜೈನ ಸಮಾಜದವರು ಮಹಾವೀರ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು. ಮಹಾವೀರ ಜಯಂತಿ ಅಂಗವಾಗಿ ಪಟ್ಟಣದಲ್ಲಿ ಬೃಹತ್ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾಜದ ಬಾಂಧವರು ಉತ್ಸಾಹದಿಂದ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು.
ಈ ಸಂದರ್ಭದಲ್ಲಿ ಅನೇಕ ಜಾನಪದ ತಂಡಗಳು ಕೂಡ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದವು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಮಾಜದ ಮುಖಂಡರು, ಪ್ರತಿಯೊಬ್ಬರೂ ಕೂಡ ಮಹಾವೀರ ಜಯಂತಿಯನ್ನು ಸಂಭ್ರಮಿಸಬೇಕು, ಜೊತೆಗೆ ಮಹಾವೀರರ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಳ್ಬೇಕು ಅಂತ ಹೇಳಿದರು. ಮಂಡ್ಯ ಜನತೆಯ ನಾಗರಿಕರಿಗೆ 2625ನೇ 24ನೇ ತೀರ್ಥಂಕರರಾದ ಜೈನ ಧರ್ಮದ 24ನೇ ತೀರ್ಥಂಕರರಾದ ಭಗವಾನ್ ಮಹಾವೀರ ಸ್ವಾಮಿ ಅವರ ಜನ್ಮ ಕಲ್ಯಾಣ ಮಹೋತ್ಸವ ಪರವಾಗಿ ಹಾರ್ದಿಕ ಅಭಿನಂದನೆ ಹಾಗೂ ಶುಭಾಶಯವನ್ನು ಹೇಳ್ತಾ, ನಮ್ಮ ಜೈನ ಧರ್ಮದ 24ನೇ ತೀರ್ಥಂಕರರಾದ ಭಗವಾನ್ ಮಹಾವೀರ ಸ್ವಾಮಿ ಅವರ ಬೋಧನೆ ಬದುಕಲು ಗುಡಿ, ಅಹಿಂಸೆ ಪರಮೋ ಧರ್ಮ, ತಪ್ಪ ಸಾಧನೆ ಮತ್ತು ಜಪ, ಅದರಿಂದಲೇ ನಮ್ಮ ದೇಶದ ಪ್ರಗತಿ. 2625 ವರ್ಷಗಳ ಹಿಂದೆ ನಮ್ಮ 24ನೇ ತೀರ್ಥಂಕರಾದ ಭಗವಾನ್ ಮಹಾವೀರ ಸ್ವಾಮಿಯವರ ಹೇಳಿಕೆ ಪ್ರಕಾರ ಅವ್ರು ಹೇಳೋದು ಈಗ ನಡೀತಾ ಇದೆ. ಅಂದರೆ ಹಿಂಸೆಯನ್ನು ಮಾಡಬಾರ್ದು, ನಾವೆಲ್ಲ ಒಂದಾಗಿರಬೇಕು. ಸೊ ಆಗಲೂ ಬೋಧನೆಗಳಿಗೆ ನಡೀತಾ ಇದೆ ಅಂಥದ್ದು ನಮ್ಮ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ 2625ನೇ ಜನ್ಮ ಮಹೋತ್ಸವವನ್ನು ಶ್ರೀ ಸುಮ್ತಿನಾಥ್ ಜೈನ್ ಶ್ವೇತಾಂಬರ್ ಮಂದಿರದ ಪ್ರಾಂಗಣದಲ್ಲಿ ಸಂಭ್ರಮಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇನ್ನೊಮ್ಮೆ ನಮ್ಮ ಮಂಡ್ಯ ಜನತೆಗೆ ಮಹಾವೀರ ಜನ್ಮ ಕಲ್ಯಾಣ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಮತ್ತು ಅಭಿನಂದನೆ. ತಾವುಗಳಿಗೆ ಬದುಕಲು ಗುಡಿ ಈ ಬೋಧನೆಯನ್ನು ತಾವುಗಳು ನಮ್ಮ ಮಂಡ್ಯ ಜಿಲ್ಲೆಗೆ ಒಂದೇ ಮಾತನ್ನು ಹೇಳೋದು, ಹಿಂಸೆಯನ್ನು ಬಿಟ್ಟು ಅಹಿಂಸೆಯ ಮಾರ್ಗದಲ್ಲಿ ನಡೆದು ಹಾಗೂ ಬದುಕಲು ಗುಡಿಯ ಮಾರ್ಗದಲ್ಲಿ ನಡೆಯಬೇಕು ಅಂತ ಕೇಳ್ಕೊಂಡು ಈ ಸಂದರ್ಭದಲ್ಲಿ ಸಮಾಜದ ಬಾಂಧವರು ಕೂಡ ಹಾಜರಿದ್ದರು.